ಬಂಧುಗಳೇ ನಮಸ್ಕಾರ. ಸುಮೇಧ ಋಷಿಯು ದೇವಿಯ ಸ್ವರೂಪವನ್ನು ವಿಸ್ತರಿಸುತ್ತಾ ಮುಂದೆ ಬ್ರಹ್ಮದೇವನು ದೇವಿಯ ಕುರಿತಾಗಿ ಯಾವ ರೀತಿಯಾಗಿ ಪ್ರಾರ್ಥಿಸಿದನು ಎನ್ನುವುದನ್ನು ವಿಸ್ತರಿಸುತ್ತಾರೆ. ಬ್ರಹ್ಮೋವಾಚ ತ್ವಂ ಸ್ವಾಹಾ ತ್ವಂ ಸ್ವಧಾ ತ್ವಂ ಹಿವ ಷಟ್ಕಾರಃ ಸ್ವರಾತ್ಮಿಕಾ ಸುಧಾ ತ್ವಮಕ್ಷರೇ ನಿತ್ಯೇ ತ್ರಿಧಾ ಮಾತ್ರಾತ್ಮಿಕಾ ಸ್ಥಿತಾ ಅರ್ಧಮಾತ್ರಾ ಸ್ಥಿತಾ ನಿತ್ಯಾಯಾನುಚ್ಚಾರ್ಯಾ ವಿಶೇಷತಃ ತ್ವಮೇವ ಸಂಧ್ಯಾ ಸಾವಿತ್ರಿ ತ್ವಂ ದೇವಿ ಜನನೀ ಪರಾ. ಬ್ರಹ್ಮದೇವನು ಈ ರೀತಿಯಾಗಿ ಸ್ತುತಿಸುತ್ತಾನೆ. ನೀನು ಸ್ವಾಹ, ನೀನು ಸ್ವಧಾ, ನೀನೇ ವಷಟ್ಕಾರ, ಸ್ವರ್ಗಲೋಕ ರೂಪದವಳು, ನೀನೇ ಅಮೃತಳು, ನಾಶರಹಿತಳೇ, ನಿತ್ಯಸ್ವರೂಪಳೇ, ನೀನು 3 ಬಗೆಯ ಮಾತ್ರೆಗಳ ಸ್ವರೂಪಳಾಗಿದ್ದೀ. ನೀನು ಅರ್ಧಮಾತ್ರಾ ರೂಪದಲ್ಲಿರುವವಳು, ನೀನು ನಿತ್ಯಳು, ವಿಶೇಷವಾಗಿ ಉಚ್ಚರಿಸಲು ಆಗದವಳು. ಹೇ ದೇವಿ, ನೀನೇ ಸಂಧ್ಯಾಕಾಲವು, ಸಾವಿತ್ರೀ ಮಂತ್ರವು ಮತ್ತು ಸರ್ವೋತ್ತಮಳಾದ ಮಾತೆಯು. ತ್ವಯೈತದ್ಧಾರ್ಯತೆ ವಿಶ್ವಂ ತ್ವಯೈತತ್ಸೃಜ್ಯತೆ ಜಗತ್ ತ್ವಯೈತತ್ಪಾಲ್ಯತೆ ದೇವಿ ತ್ವಮತ್ಸ್ಯಂತೆ ಚ ಸರ್ವದಾ. ವಿಸೃಷ್ಟೌ ಸೃಷ್ಟಿರೂಪಾ ತ್ವಂ ಸ್ಥಿತಿರೂಪಾ ಚ ಪಾಲನೆ ತಥಾ ಸಂಹೃತಿರೂಪಾಂತೆ ಜಗತೋಸ್ಯ ಜಗನ್ಮಯೇ. ಹೇ ದೇವಿಯೇ, ಈ ಜಗತ್ತೇ ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ನಿನ್ನಿಂದ ಧರಿಸಲ್ಪಟ್ಟಿದೆ, ನಿನ್ನಿಂದಲೇ ಪಾಲಿಸಲ್ಪಟ್ಟಿದೆ ಮತ್ತು ಯಾವಾಗಲೂ ಪ್ರಳಯ ಕಾಲದಲ್ಲಿ ನೀನೇ ಇದನ್ನು ಸಂಹರಿಸುತ್ತೀಯ. ಹೇ ವಿಶ್ವರೂಪಿಣಿಯೇ, ಸೃಷ್ಟಿ ಸಮಯದಲ್ಲಿ ನೀನು ಈ ಜಗತ್ತಿನ ಸೃಷ್ಟಿಶಕ್ತಿ ರೂಪಳು, ಪಾಲನಾ ಸಮಯದಲ್ಲಿ ಸ್ಥಿತಿಶಕ್ತಿ ರೂಪಳು, ಹಾಗೆಯೇ ಅಂತಕಾಲದಲ್ಲಿ ಸಂಹಾರ ಶಕ್ತಿ ಸ್ವರೂಪಳು ಆಗಿರುತ್ತೀಯ. ಮಹಾವಿದ್ಯಾ ಮಹಾಮಾಯಾ ಮಹಾಮೇಧಾ ಮಹಾಸ್ಮೃತಿ ಮಹಾಮೋಹಾ ಚ ಭವತಿ ಮಹಾದೇವಿ ಮಹೇಶ್ವರಿ. ಪ್ರಕೃತಿಸ್ತ್ವಂ ಚ ಸರ್ವಸ್ಯ ಗುಣತ್ರಯ ವಿಭಾವಿನಿ ಕಾಲರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣಾ. ನೀನು ಮಹಾವಿದ್ಯೆ, ಮಹಾಮಾಯೆ, ಮಹಾಮೇಧಾಶಕ್ತಿ, ಮಹಾಸ್ಮೃತಿ, ಮಹಾಮೋಹ, ಮಹಾದೇವಿ ಮತ್ತು ಮಹೇಶ್ವರಿ. ನೀನು ಸಮಸ್ತ ವಸ್ತುಗಳ ಮೂಲ ಕಾರಣಳು, ತ್ರಿಗುಣಗಳನ್ನು ಪ್ರಕಟಗೊಳಿಸುವವಳು. ಕಾಲರಾತ್ರಿಯು, ಮಹಾರಾತ್ರಿಯು ಮತ್ತು ದಾರುಣವಾದ ಮೋಹರಾತ್ರಿಯೂ ನೀನೆ. ತ್ವಂ ಶ್ರೀಸ್ತ್ವಮೀಶ್ವರೀ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧಲಕ್ಷಣಾ ಲಜ್ಜಾ ಪುಷ್ಟಿಸ್ತಥಾ ತುಷ್ಟಿಸ್ತ್ವಂ ಶಾಂತಿಃ ಕ್ಷಾಂತಿರೇವ ಚ. ಖಡ್ಗಿನಿ ಶೂಲಿನಿ ಘೋರಾ ಗದಿನಿ ಚಕ್ರಿಣಿ ತಥಾ ಶಂಖಿನಿ ಚಾಪಿನಿ ಬಾಣಭುಷುಂಡೀ ಪರಿಘಾಯುಧಾ. ನೀನೇ ಶ್ರೀ, ನೀನೇ ಈಶ್ವರಿ, ನೀನೇ ಹ್ರೀ, ನೀನೇ ನಿಶ್ಚಯಾತ್ಮಿಕವಾದ ಬುದ್ಧಿ, ನೀನೇ ಲಜ್ಜೆ, ಪುಷ್ಟಿ ಮತ್ತು ತುಷ್ಟಿ, ನೀನೇ ಶಾಂತಿ ಮತ್ತು ಕ್ಷಾಂತಿ. ದುಷ್ಟರ ನಿಗ್ರಹಕ್ಕಾಗಿ ಖಡ್ಗ, ಶೂಲ, ಗದೆ, ಚಕ್ರ, ಶಂಖ, ಧನುಸ್ಸು, ಬಾಣಗಳು, ಭುಷುಂಡಿ, ಪರಿಘ ಮುಂತಾದ ಆಯುಧಗಳನ್ನು ಧರಿಸಿ ನೀನು ಘೋರ ಸ್ವರೂಪಳಾಗಿದ್ದೀಯ. ಸೌಮ್ಯಾ ಸೌಮ್ಯತರಾ ಶೇಷ ಸೌಮೇಭ್ಯಸ್ತ್ವತಿ ಸುಂದರೀ ಪರಾಪರಾಣಾಂ ಪರಮಾ ತ್ವಮೇವ ಪರಮೇಶ್ವರಿ. ಯಚ್ಚ ಕಿಂಚಿತ್ ಕ್ವಚಿದ್ವಸ್ತು ಸದಸದ್ವಾಖಿಲಾತ್ಮಿಕೆ ತಸ್ಯ ಸರ್ವಸ್ಯ ಯಾ ಶಕ್ತಿಃ ಸಾ ತ್ವಂ ಕಿಂ ಸ್ತೂಯಸೇ ಮಯಾ. ನೀನು ಸೌಮ್ಯಳಾಗಿರುವೆ, ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳಿಗಿಂತ ಸೌಮ್ಯತರಳು, ಅತಿ ಸುಂದರಿಯೂ ಆಗಿರುವೆ. ಪರಾಪರಗಳಲ್ಲೆಲ್ಲ ಪರಮಶ್ರೇಷ್ಠಳಾಗಿರುವೆ, ಪರಮೇಶ್ವರಿಯೂ ನೀನೆ. ಹೇ ಅಖಿಳಾತ್ಮಳೇ, ಯಾವುದಾದರೂ ಒಂದು ಚೇತನವಾದ ಅಥವಾ ಜಡವಾದ ವಸ್ತುವು ಎಲ್ಲಿಯಾದರೂ ಇರಲಿ, ಅದೆಲ್ಲದರ ಶಕ್ತಿಯು ನೀನೇ ಆಗಿರುವೆ. ನಾನು ನಿನ್ನನ್ನು ಹೇಗೆ ಸ್ತುತಿಸಲಿ? ಯಯಾ ತ್ವಯಾ ಜಗತ್ ಸ್ರಷ್ಟಾ
ಜಗತ್ಪಾತ್ಯತ್ತಿ ಯೋ ಜಗತ್ ಸೋಪಿ ನಿದ್ರಾವಶಂ ನೀತಃ ಕಸ್ತ್ವಾಂ ಸ್ತೋತುಮಿಹೇಶ್ವರಃ ವಿಷ್ಣು ಶರೀರಗ್ರಹಣಮಹಮೀಶಾನ ಏವ ಚ ಕಾರಿತಾಸ್ತೆ ಯತೋತಸ್ತ್ವಾಂ ಕಃ ಸ್ತೋತುಂ ಶಕ್ತಿಮಾನ್ ಭವೇತ್ ಸಾತ್ವಮಿತ್ತಂ ಪ್ರಭಾವೈಃ ಸ್ವೈರುದಾರೈರ್ದೇವಿ ಸಂಸ್ತುತಾ ಮೋಹಯೈತೌ ದುರಾಧರ್ಷಾವಸುರೌ ಮಧುಕೈಟಭೌ ಪ್ರಬೋಧಂ ಚ ಜಗತ್ಸ್ವಾಮಿ ನೀಯತಾಮಚ್ಯುತೋ ಲಘು ಬೋಧಶ್ಚ ಕ್ರಿಯತಾಮಸ್ಯ ಹಂತುಮೇತೌ ಮಹಾಸುರೌ. ಯಾವನು ಈ ಪ್ರಪಂಚವನ್ನು ಸೃಷ್ಟಿಸುವನೋ ಕಾಪಾಡುವನೋ ಕೊನೆಗೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುವನೋ ಅಂತಹವನೂ ಕೂಡ ನಿನ್ನಿಂದ ನಿದ್ರಾವಶನಾಗಿರುವನು. ಇಲ್ಲಿ ನಿನ್ನನ್ನು ಸ್ತುತಿಸಲು ಯಾವನು ಸಮರ್ಥನಾದಾನು? ಬ್ರಹ್ಮನಾದ ನನಗೂ ವಿಷ್ಣುವಿಗೂ ಮತ್ತು ರುದ್ರನಿಗೂ ಶರೀರವನ್ನು ಧರಿಸುವ ಹಾಗೆ ನೀನೇ ಮಾಡಿಸಿರುವೆ. ಆದುದರಿಂದ ನಿನ್ನನ್ನು ಸ್ತುತಿಸಲು ಯಾವನು ಶಕ್ತನಾದಾನು? ಹೇ ದೇವಿ, ಈ ರೀತಿ ನಿನ್ನ ಉದಾರವಾದ ಪ್ರಭಾವದ ಅಂದರೆ ಅಲೌಕಿಕವಾದ ಮಹಿಮೆಯ ದ್ವಾರ ಸ್ತುತಿಸಲ್ಪಟ್ಟ ನೀನು ದುರ್ಜಯರಾದ ಮಧುಕೈಟಭರೆಂಬ ಅಸುರರನ್ನು ಮೋಹಗೊಳಿಸು. ಜಗತ್ಸ್ವಾಮಿಯಾದ ವಿಷ್ಣುವು ತನ್ನ ಯೋಗನಿದ್ರೆಯಿಂದ ಏಳುವಂತೆ ಮಾಡಿ ಆ ಮಹಾಸುರರನ್ನು ನಾಶ ಮಾಡಲು ಅವನಲ್ಲಿ ಪ್ರವೃತ್ತಿಯನ್ನುಂಟು ಮಾಡು. ಹೀಗೆ ಬ್ರಹ್ಮದೇವನು ಸ್ತುತಿಸುತ್ತಾನೆ.